ರಾಜ್ಯದಲ್ಲಿ ಮೊದಲು ತುಂಬುವ ಜಲಾಶಯ ಈಗ ಖಾಲಿ ಆಗಿಬಿಟ್ಟಿದೆ. ರಣ ಬಿಸಿಲಿಗೆ ಬರಿದಾಗ್ತಾ ಇದೆ ಕಪಿಲಿಯ ಒಡಲು. ಕಬಿನಿ ಡ್ಯಾಂನ ನೀರಿನ ಮಟ್ಟ ಬಹುತೇಕವಾಗಿ ಇಳಿಕೆ ಆಗಿದೆ. ಮೈಸೂರು ಜಿಲ್ಲೆ ಶ್ರೀಕೋಟೆಯ ಕಬಿನಿ ಡ್ಯಾಂ, ಬೇಜನಹಳ್ಳಿಯಲ್ಲಿರುವಂತಹ ಕಬಿನಿ ಡ್ಯಾಂ ಬಹುತೇಕವಾಗಿ ಖಾಲಿ ಆಗಿದೆ. ರಾಜ್ಯದಲ್ಲಿ ಮೊದಲು ತುಂಬುವಂತಹ ಜಲಾಶಯ ಅಂತಂದ್ರೆ ಅದು ಕಬಿನಿ ಜಲಾಶಯ ಅನ್ನುವಂತಹ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಮೇ ತಿಂಗಳ ಮೊದಲ ವಾರಕ್ಕೆ ಬರಿದಾಗದೆ ಕಪಿಲಿಯ ಅಂತರಾಳ. ತಮಿಳುನಾಡಿಗೆ ನೀರುಣಿಸುವ ಪ್ರಮುಖ ಜಲಾಶಯ ಇದಾಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿಗರು ಆಶ್ರಯಿಸಿರುವಂತಹ ಡ್ಯಾಂ, ಮೈಸೂರು, ಚಾಮರಾಜನಗರ, ಬೆಂಗಳೂರಿನ ಜನರ ಆಶ್ರಯ ಡ್ಯಾಂ ಆಗಿದೆ. ನೋಡಿ ಎಷ್ಟರ ಮಟ್ಟಿಗೆ ಬರಗಾಲ ಉಂಟಾಗ್ಬಿಟ್ಟಿದೆ ಅಂತ ಹೇಳಿ. ಈಗಾಗಲೇ ಆ ಡ್ಯಾಂ ಬರಿದಾಗಿದೆ, ಸರಿಯಾಗಿ ನೀರಿಲ್ಲ, ನೀರಿನ ಮಟ್ಟ ಕೂಡ ಇಳಿಕೆ ಆಗಿದೆ. ಈ ಮೈಸೂರಿನ ಜನರಾಗಿರ್ಬೋದು, ಚಾಮರಾಜನಗರ, ಬೆಂಗಳೂರಿನ ಜನತೆ ಆಶ್ರಯ ಪಡೆದುಕೊಳ್ಳುವಂತಹ ಡ್ಯಾಂ, ನಾಗರಹೊಳೆ, ಬಂಡೀಪುರ, ಅರಣ್ಯಗಳ ಕಾಡು ಪ್ರಾಣಿಗಳು ಈ ಒಂದು ಡ್ಯಾಮ್ ಅನ್ನೇ ನಂಬಿಕೊಂಡು ಇರುವಂಥದ್ದು. ಜಲಾಶಯದ ಇಂದಿನ ನೀರಿನ ಮಟ್ಟ 2251 ಅಡಿ ಮಾತ್ರ ಇದೆ. ಜಲಾಶಯ ಒಟ್ಟು ಎತ್ತರ 2284 ಅಡಿ ಇರುವಂಥದ್ದು. ಹಾಗೆ ಜಲಾಶಯಕ್ಕೆ ಒಳಹರಿವು ಕೇವಲ 160 ಕ್ಯೂಸೆಕ್ಸ್ ಹೊಂದಿದೆ. ಜಲಾಶಯದಿಂದ 600 ಕ್ಯೂಸೆಕ್ಸ್ ನೀರು ನದಿಗೆ ಈಗಾಗಲೇ ಹರಿಬಿಟ್ಟಿದ್ದಾರೆ ಅಧಿಕಾರಿಗಳು. ನಾವು ಗಮನಿಸ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ನೀರು ಹಿಂಗೆ ಹೋಗ್ಬಿಟ್ಟಿದೆ ಅಂತ ಹೇಳಿ ಕೇಳಿ. ಈಗ ಬೇಸಿಗೆ ಬೇರೆ, ಸಾಕಷ್ಟು ಜಿಲ್ಲೆಗಳು ಈ ಒಂದು ಕಬಿನಿ ಜಲಾಶಯವನ್ನೇ ನಂಬಿಕೊಂಡು ಜೀವನವನ್ನು ಸಾಗಿಸ್ತಿದ್ದಾರೆ. ಅಂಥದ್ರಲ್ಲಿ ಈಗ ನೋಡಿದ್ರೆ ಆ ಒಂದು ಜಲಾಶಯದಲ್ಲಿ ನೀರೇ ಇಲ್ಲ. ರಣ ಬಿಸಿಲಿಗೆ ಬರಿದಾಗ್ತಾ ಇದೆ ಕಪಿಲಿಯ ಒಡಲು.